ಏನು ಮಾಡತ್ತಿ ಮಮ್ಮಿ ಈಗ? ಇಲ್ಲಿ ಬಿಟ್ಟ ನಮ್ಮ ಗುಲ್ಬರ್ಗ ಮಳೆ ಹೊಂಟದ ಇವತ್ತು. ಮಳೆ ಹೊಂಟದ, ಅದಕ್ಕಾಗಿ ದಿನ 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 ಅಡಿಗೆ ಉಂಡು ಸಾಕಲ್ಲತ್ತದ. ಹೋಗೋದು ಊಟನೇ ಹೋಗಲ್ಲಾಗ್ಯದ ಬಿಟ್ಟ. ಜಾಸ್ತಿ ನೀರು ಕುಡಿದು ದಗಿ 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 ಅಲ್ಲಾಗತ್ತದ. ಅದ್ರ ಸಲಕ ತಂಗಿ ಏನ್ ಹೇಳ್ಬಿಟ್ಟ, ಉಪ್ಪಿಟ್ಟು ಮಾಡಂದ. ನೀ ಏನಲ್ಲತ್ತಿದಿ, ಬಿಸಿಬೇಳೆ ಬಾತ್ ಅಲ್ಲತ್ತಿದಿ. ಈಗ ಅದಕ್ಕೆ ನಿನಗೂ ಬೇಡ ಜಗಳ, ಆಕಿಗೂ ಬೇಡ. ನಿನಗೂ ಬಿಸಿಬೇಳೆ ಬಾತ್ ಮಾಡ್ಕೊಡ್ತೀನಿ, ಆಕಿಗೆ ಏನಕ್ಕಾರ ಉಪ್ಪಿಟ್ಟು ಮಾಡ್ಕೊಡ್ತೀನಿ. ಅದ್ರ ಜೊತೆ ನಾವಿಬ್ರು ಅದೇ ತಿಂತೀವಿ. ಆಟೆ ಮಾಡ್ಬೇಕು ನೀವು ಇಬ್ರು ಗಂಡ ನೀವು ಎಲ್ಲ ತಿಂದು ಬಿಟ್ಟದ ನಾವು ತಿನ್ಬೇಕು. ಯಾಕಂದ್ರೆ ಬೆಳಗ್ಗೆ ದಿನ ಬಿಟ್ಟ ಬ್ಯಾಳಿ ಅದ, ಇದು ಬ್ಯಾಳಿ ಹಾಕಿಸಿಂದೆ ಇದು ಮಾಡ್ತೀನಿ. ಅನ್ನ ತಗೊಂಡಿನಿ ಇಷ್ಟು. ಇದು ಬಿಸಿಲ ಬಟ್ಟ ಈಗ ಬಿಸಿಬೇಳೆ ಬಾತ್ ಮಾಡ್ತೀವಿ ನಾವು. ಬಿಸಿಬೇಳೆ ಬಾತಿಗೆ ಏನೇನು ಬೇಕು? ನಮ್ಮಮ್ಮಿ ಉಳಿದಿದ್ದೆ ಅನ್ನ ಮತ್ತು ಸಾಂಬಾರ್ಲಿಂದ ಹೆಂಗೆ ಬಿಸಿಬೇಳೆ ಮಾಡ್ತಾರಂತ ಇದೇ ಟ್ರಿಕ್ ಅದ ನೋಡ್ರಿ ಹೆಂಗೆ ಮಾಡ್ತಾರ ಅವ್ರಂತ. ಟೊಮ್ಯಾಟೊ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಟ್ ಮಾಡ್ಕೊಂಡಾರ. ಟಮಾಟ, ಆನಿಯನ್, ಇಲ್ಲಿ ಮಸಾಲ ಅದ, ಮತ್ತೆ ಅಲ್ಬಿ ಎಲ್ಲ. ಸೊ ಮಾರ್ಕೆಟಿಗೆ ಹೋಗಿದ್ದೇವಲ್ಲ ನಿನ್ನೆ, ಅದಕ್ಕೆ ಮಾವಿನಕಾಯಿ ತಂದಾರ. ಐತಿ ಈಗ ಮಾವಿನಕಾಯಿ ಸೀಸನ್ ಅಲ್ಲ, ಅದಕ್ಕೆ ಕಗ್ ಮಾವಿನಕಾಯಿ ತೊಗೊಂಡಾರ. ಇದು ಬಿಸಿಬೇಳೆ ಬಾತಿ ಕಗ್ ಮಾವಿನಕಾಯಿ ಹಾಕ್ಬೇಕು ನೋಡ್ರಿ. ಹುಳಿ ಹುಳಿ ಮಸ್ತ್ ಟೇಸ್ಟ್ ಕೊಡ್ತು. ಸೊ ಬಿಸಿಬೇಳೆ ಬಾತಿಗೆ ಅದು ಹಾಕ್ತಾರ. ಅದು ಒಣ ಮೆಣಸಿನ್ಕಾಯಿ, ರೆಡ್ ಚಿಲ್ಲಿ. ಸೊ ಬನ್ರಿ ನಾವು ಫಸ್ಟ್ ಅದೇ ಮಾಡ್ತಾರೆ. ಅದಕ್ಕೆ ಉಪ್ಪಿಟ್ಟು ಜಲ್ದಿ ಆಗ್ತದೆ. ಬಿಸಿಬೇಳೆ ಬಾತ್ ಸೀಟಿ ಅದು ಕೂಗಿಸ್ಕೋಬೇಕಲ್ಲ. ಸೊ ಸೀಟಿ ಕೂಗಿಸ್ಕೋತಾನ ಮತ್ತು ಏನಂತಾರ ಉಪ್ಪಿಟ್ಟು ಅದು ಇದು ಮಾಡ್ಕೇಸಿ ಒತ್ತಾಟ ಆ ಕಡೆ ಬೇರೆ ಗ್ಯಾಸ್ದಾಗ ಇಟ್ಟೇವಂದ್ರೆ ಮತ್ತು ಈ ಕಡೆ ಸೈಡ್ ಉಪ್ಪಿಟ್ಟು ಮಾಡಕ್ಕೆ ಈಸಿ ಆಗ್ತದೆ. ಅಷ್ಟೊತ್ತನ ಸೀಟಿ ಬಿ ಎಲ್ಲ ಆಗ್ತದೆ, ಎರಡು ರೆಡಿ ಆಗಿಬಿಡ್ತದೆ ಅಟ್ ದ ಸೇಮ್ ಟೈಮ್. ಏನು ನೋಡ್ಲಾರ ಬಿಸಿಬೇಳೆ ಬಾತ್ ಅಲ್ಲ ಹೋಗ್ಬೇಡ್ರಿ, ಯಾರು ಬೇರೆ ಬೇರೆನೇ ಇರ್ತದ. ಬೇರೆ ಬೇರೆ ಹಂಗೆ ನೀವು ಉಳ್ದಿದ್ ಸಾಂಬಾರ ಮತ್ತು ಅನ್ನರ್ಲಿಂದ ತೋರ್ಸತ್ತಿದ್ನಿ, ಥೋಡಿನ ಫ್ರೆಶ್ ಮಾಡತ್ತಿದ್ದಿ. ಉಳ್ಳಾಗಡ್ಡಿ ಹಾಕ್ತೀನಿ. ಸೊ ಎಣ್ಣೆ ಚಲೋ ಗರಮ್ ಕಾಯ್ಬೇಕು. ಅದಾದ್ಮೇಲೆ ಈ ಥರ ಹಿಂಗೆ ಉದ್ದು ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕ್ಬೇಕು, ಫ್ರೈ ಮಾಡ್ಬೇಕು. ಸ್ವಲ್ಪ ಫಸ್ಟಿಗೆ ಉಳ್ಳಾಗಡ್ಡಿನ ಹಾಕಬೇಕು. ಉಳ್ಳಾಗಡ್ಡಿ ಆಮೇಲೆ ಎಲ್ಲ ಗರಂ ಮಸಾಲ, ಏನೇನೆಲ್ಲ ಗರಂ ಮಸಾಲ ಅದ ಅದೆಲ್ಲ ಮಾಡಬೇಕು. ಇವತ್ತು ನೋಡ್ರಿ ಈಗ ಸುಮ್ಮನೆ ಮಳೆ ಬಂದ ಕೇಸಿಂದ ಎಷ್ಟೆಲ್ಲ ಹ್ಯುಮಿಡಿಟಿ ಅಲ್ಲತ್ತದ, ಫುಲ್ ಗರಂ ಆಗತ್ತದ, ಮೈಯೆಲ್ಲ ಬೆವರು ಪಸಿನ ಕೆಟ್ಟ ಇರಿಟೇಷನ್ ಆಗತ್ತದ. ಮಳಿ ಜಾಸ್ತಿ ಬಂದ್ರೆ ಅದು ಒಂದು ಮಾತು ಬೇರೆ. ಅದೇ ಹೇಳ್ತೀನಲ್ಲ, ಇದು ಮಳಿ ಸೀಸನ್ ಬಿ ಇಲ್ಲ, ಸುಮ್ಮನೆ ಬಿಸಿಲಾರೆ ಭಾಳ ಇತ್ತಪ್ಪ ಇವತ್ತು. ನಾವು ಒಮ್ಮೆ ಹೊಸ ಚಮಚ ಕೊಡ್ತೀನಿ, ನಿನ್ನೆ ಮಾರ್ಕೆಟ್ಗೆ ತೊಗೊಂಡಿದ್ದೆ. ತಗೊಮ್ಮೆ ಹೊಸ ಚಮಚ. ನೋಡಪ್ಪ ಎಣ್ಣೆ ಸಿಡಿದ್ರು ಮತ್ತೆ ನಮ್ಮ ತಲೆಗೆ ನೋಡ್ರಿ, ಎಣ್ಣೆ ಸಿಡಿದ್ರೆ ಹಿಂಗೆ ಕೆಟ್ಟ ಕೈ ಎಲ್ಲ ಹೊಲಸಲಕ್ಕ ಎಣ್ಣೆ ಸಿಡಿದು. ಸೊ ಇವತ್ತು ಬಿಸಿಲಾರೆ ಎಷ್ಟಿತ್ತು ನಮ್ಮ ಊರಾಗ. ನಮ್ಮ ಕಲಬುರಗಿ ಊರ ಇದು ಬಿಸಿಲು ಸಲಕ್ಕೆ ಫೇಮಸ್ ಅದ ನೋಡ್ರಿ. ಸೊ ನಿಮ್ಮ ಊರ ಹೆಂಗದ ಅಂತ ನೀವು ಬಿ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಹತ್ರ ಈಗೇ ಹಿಂಗದ, ಇನ್ನು ಮುಂದೆ ಯಪ್ಪ ಇನ್ನು ಏಪ್ರಿಲ್ ಮೇದಾಗ ಅದೇ ಹೇಳತ್ತೀನಿ. ಸೊ ಅಂಥ ಟೈಮಿಗೆ ಇನ್ನು ನಮ್ಮ ಸ್ಕೂಲ್ ಇರ್ತದ. ಏಪ್ರಿಲ್ದಾಗ ಒಂದು 15-20 ದಿನ ಬಿ ಇಲ್ಲ, 20 ದಿನ ಒಳಗೆ ಒಂದು छुट्टी ಕೊಡ್ತಾರ. ಮೇದಾಗೆ ಅಂತ ಬ್ಯಾಸ್ಗೆದಾಗೆ ಹೋಗ್ಬೇಕು ನೋಡ್ರಿ ನಮಗೆ ಸ್ಕೂಲಿಗೆ. ಭಾಳ ಮಳೆ ಅದ, ದಗಿ ಭಾಳ ಅಂದ್ರೆ ಭಾಳ ಹಂಗಾಗಿಲ್ಲ. ಮನುಷ್ಯರು ಜಾಸ್ತಿ ಈಗ ನೋಡಿ ಸುಮ್ಮನೆ ಮಳೆ ಬಂದು ನಿಂತದ, ಭಾಳ ಹ್ಯೂಮಿಡ್ ಆಗ್ಯದ, ಹ್ಯೂಮಿಡಿಟಿ ಫೀಲ್ ಆಗತ್ತದ. ಸೊ ಕರೆಂಟ್ ಬಿ ಹೊಂದಿಲ್ಲ ಹೊರಗೆ. ಹೌದು, ಅದು ನಮಗೆ ಅದು ಗೊತ್ತಾಗಲ್ಲ ನಮ್ಗೆ. ನಾವು ಕಲಬುರಗಿ ಬಂದೇ ತೊಗೊಂಡಿವಲ್ಲ ಇನ್ವರ್ಟರ್. ಏನು ಶಾಬಾದ್ನಿಂತ ಅಲ್ಲಿ ಗೊತ್ತಿದ್ದಿಲ್ಲ ಏನಾರೇ ಅಷ್ಟೇ ಪ್ರಾಬ್ಲಮ್ ಇತ್ತು. ಕಂಬದದು ಸ್ಟ್ರೀಟ್ ಲೈಟ್ ಏನಾರೇ ಹೋಗಿತ್ತು ಅಂದ್ರೆ ಅಷ್ಟೇ ಇದಾಗಲಿ, ಇಲ್ಲಾಂದ್ರೆ ಇನ್ನೇನು ಪ್ರಾಬ್ಲಮ್ ಇರ್ತಿದ್ದಿಲ್ಲ ನಮಗೆ. ಅದಕ್ಕೆ ಇಲ್ಲೇ ತೊಗೊಂಡಿವಲ್ಲ ನಾವು. ಅದೇ ಇಲ್ಲಿ ಬಂದಮೇಲೆ 7 ವರ್ಷ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಈ ಥರ ಹಿಂಗೆ ಫ್ರೈ ಮಾಡಬೇಕು. ಅದ್ರದ್ದು ಹಸಿ ಸ್ಮೆಲ್ ಹೋಗತ್ತಾನ. ಹಸಿ ಸ್ಮೆಲ್ ಹೋಗ್ಯದಕ್ಕೆ ಚಲೋ ಘಮ ಸ್ಮೆಲ್ ಹೊಂಟದ. ನನಗೆ ಹೊಂಟದ, ನಿಮಗೆ ಬರಲ್ಲ. ನೀವು ಬಿ ಮಾಡಿರಿ, ಸ್ಮೆಲ್ ಬರ್ತದೆ ಘಮ ಇದ್ರೆ ಹಾಕೋಬೋದು, ಇರ್ಲಂದ್ರೆ ಇಲ್ಲ. ಸೊ ಕಾಜು ಹಾಕ್ರಿ. ಇದು ಏನು ಕಂಪಲ್ಸರಿ ಅಂತಿಲ್ಲ, ಇದೆಲ್ಲ ಹಾಕೋದ್ರಲ್ಲಿಂತ ಫ್ಲೇವರ್ ಏನೋ ಇಷ್ಟು ಎಕ್ಸ್ಟ್ರಾ ಟೇಸ್ಟ್
ಅದ್ರ ಸಲಕ್ಕಷ್ಟೇ ನಿಮ್ಮ ಹತ್ರ ಇತ್ತು ಅಂದರೆ ಹಾಕ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಹಂಗೇನಿಲ್ಲ, ಜಬರಸ್ತಿ ಇಲ್ಲ. ಹಲೋ ಮಮ್ಮಿ, ಇದ್ರೆ ಹಾಕ್ರಿ, ಇದ್ರಿಲ್ಲಂದ್ರೆ ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ನಾವು ಒಮ್ಮೆ ಹೇಳತ್ತಳ್ರಿ, ನೋ ಪ್ರಾಬ್ಲಮ್. ಇದ್ರೆ ಹಾಕ್ರಿ, ಇದಿಲ್ಲಂದ್ರೆ ಇಲ್ಲ. ನೆಕ್ಸ್ಟ್ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕಬೇಕು. ಆಯ್ತು ನೋಡ್ರಿ, ಈಗ ಇಂಥ ಬ್ಯಾಸ್ಗೆದಾಗ ಬರೇ ಏನು ಊಟ ಹೋಗಲ್ಲ, ಬರೀ ಇಂಥವೇ ತಿನ್ಬೇಕು ಅನ್ಸ್ತದೆ ಈಗ. ಅದು ಭೀ ಏನಾರ ಅವಾಗಿಂದ ಅವಾಗೆ ಗರಂ ಲೈಟ್ ಏನಾರ ಇರಬೇಕು ತಿನ್ಬೇಕು. ಹೆವಿ ಫುಡ್ ಹೋಗಲ್ಲೇ ಈಗರೆ ಸಾಧ್ಯನೇ ಇಲ್ಲದು ಬ್ಯಾಸ್ಗೆದಾಗ. ಅದೇ ಹೇಳ್ತೀನಿ, ರೊಟ್ಟಿ ಚಪಾತಿ ಇವೆಲ್ಲ ಏನು ಭೀ ಹೋಗಲ್ಲ, ಬರೀ ಇಂಥವೇ ನೋಡ್ರಿ. ಏನಾರು ನಾಷ್ಟ ಲೈಟ್ ಮಾಡ್ಕೊಂಡು ಕೆಸಿಂದ ತಿನ್ಬೇಕು ಅನಿಸ್ತದ. ಸೊ ಇಲ್ಲಿ ಸಾಂಬಾರಿದ್ದು ಬೆಳಗ್ಗೆ ಮಾಡಿದ್ದದಲ್ಲ, ಸೊ ಅದಕ್ಕೆ ಎಲ್ಲಿ ತಿನ್ಬೇಕು ಈಗ ಅಂತ ಅದೇನು ಮಮ್ಮಿ ನೋಡ್ರಿ. ಈಗ ಅದು ಸಾಂಬಾರು ಅದಕ್ಕೆ ಹಾಕಿ, ಅದು ಸಾಂಬಾರು ಹಾಕಿದ್ಮೇಲೆ ಈ ಥರ ಹಿಂಗೆ ರೈಸ್ ಹಾಕ್ಯಾರ ನೋಡ್ರಿ. ಸೊ ಇದು ಎರಡು ಮಿಕ್ಸ್ ಮಾಡಬೇಕು. ಸೊ ಆ್ಯಕ್ಚುಲಿ ಭಾಳಷ್ಟು ನಾವು ಫ್ರೆಶ್ ಬಿಸಿಬೇಳೆ ಭಾತ್ ರೈಸ್ ಮತ್ತು ದಾಲ್ ಹಾಕಿ ಹೆಂಗೆ ಮಾಡ್ತಾರಂತ ನೋಡಿದ್ದೆವು, ನಾ ಹಂಗೆ ನೋಡೀನಿ. ಬಟ್ ಫಸ್ಟ್ ಟೈಮ್ ಈ ಥರ ಹಿಂಗೆ ಉಳಿದಿತ್ತು ಅಂತಂದ್ರೆ ರೈಸ್ ಮತ್ತು ಸಾಂಬಾರು ನೀವು ಈ ಥರ ಭೀ ಬಿಸಿಬೇಳೆ ಭಾತ್ ಮಾಡ್ಕೊಬೋದು. ಸೊ ಅವಾಗ ನಮ್ಮ ಮಮ್ಮಿ ಹಿಂಗೆ ಮಾಡ್ತಾರೆ, ನನಗಿದೇ ಟೇಸ್ಟ್ ಕೊಡ್ತದೆ, ನಂಗೆ ಇದೇ ಇಷ್ಟ. ಅವ್ರೇನು ಫ್ರೆಶ್ ಮಾಡ್ತಾರಲ್ಲ ಒಂದು ಸರ್ತಿನ ಅದೇ ಹೇಳ್ತೀನಿ, ಉಳಿದಿದ್ದೆ ಸಾಂಬಾರು ಮತ್ತು ಅನ್ನಲಿಂದ ಮಾಡ್ಬೋದು, ಅದೇ ಮಸ್ತ್ ಟೇಸ್ಟ್ ಇರ್ತದೆ. ಸೊ ಆಯ್ತು ಇಷ್ಟೇ ಸಾಂಬಾರು, ಒಂದು ಸ್ವಲ್ಪ ನೀರು ಹಾಕಿ ರೈಸ್ ಹಾಕಿ ಮುಗೀತು. ಕುಕ್ಕರ್ ಹಚ್ಚಿಬಿಡ್ತೀನಿ. ಮಮ್ಮಿ ಮಸಾಲ ಹಾಕಿದಿ? ಹ್ಞೂ ಹಾಕಿ ನನಪ್ಪ. ಸೊ ಅದೊಂದು ಬಿಸಿಬೇಳೆ ಭಾತ್ ಮಸಾಲ ಹಾಕಿ ಮ್ಯಾಲೆ ಒಂದು ಸ್ವಲ್ಪ ಈ ಥರ ಹಿಂಗು ಕೊತ್ತಂಬರಿ ಕೊರಿಯಾಂಡರ್ ಹಾಕಿ ಆಯಿತು. ಢಕ್ಕನ್ ಕ್ಲೋಸ್ ಮಾಡಿರಿ, ಬಿಟ್ಬಿಡ್ರಿ, ಆಯಿತು, ಮುಗ್ದೆ ಹೋಯ್ತು. ಮಸಾಲ ಹಾಕೋದು ನೋಡಿಲ್ಲ ಅಂದೆಲ್ಲ ನೀ ಆ ಕಡೆ ಇದು ಮಾಡ್ದಲ್ಲ ಬಿಟ್ಟ ಮಿಕ್ಸ್ ಮಾಡಿ. ಸೊ ಮಸಾಲ ಅದು ಒಂದು ಪ್ಯಾಕೆಟ್ ಹಾಕ್ರಿ ಮಸಾಲ, ಹಂಗಂದ್ರೆ ಅದ್ರದ್ದು ಮಸಾಲದ ಫ್ಲೇವರ್ ಕೊಡ್ತದೆ. ಸೊ ಈ ಥರ ಆಯಿತು. ಕುಕ್ಕರ್ ಕ್ಲೋಸ್ ಮಾಡಿ ಸಿಟ್ಟು ಕುಗ್ಗಿಸ್ಕೊಂಡ್ಬಿಡಿ. ಇವಾಗ ಇಲ್ಲಿ ಉಪ್ಪಿಟ್ಟು ತಯಾರಿ ನಡೆಸತ್ತಾರ. ರವಾ ಫ್ರೈ ಮಾಡ್ಕೋಬೇಕಲ್ಲ ಫಸ್ಟಿಗೆ. ಸೊ ಇಲ್ಲಪ್ಪ ನಾ ಬಿಸಿಬೇಳೆ ಭಾತ್ ತಿಂತೀನಿ. ಸೊ ಪ್ಯಾನ್ದಾಗ ಒಂದು ಸ್ವಲ್ಪ ರವಾ ಫ್ರೈ ಮಾಡ್ಕೋಬೇಕು. ಸೊ ಅದಕ್ಕೆಲ್ಲ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್? ಪುದೀನ, ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಒಂದು ಸ್ವಲ್ಪ ಕಾಜು, ಇಲ್ಲಿ ಅವರೆಕಾಳವ. ಸೊ ಅವರೆಕಾಳು ಉಪ್ಪಿಟ್ಟು ಮಾಡತ್ತಾರ ಮಮ್ಮಿ. ಇದು ಒಂದು ಸ್ವಲ್ಪ ಚಲೋ ಫ್ರೈ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಕಲರ್ ಚೇಂಜ್ ಆಗತ್ತಾನ ಈ ಥರ ಹಿಂಗೆ ಇದು ಮಾಡಬೇಕು, ಚಮಚಲೆ ಕೆಳಗೆ ಮೇಲೆ ಮಾಡಬೇಕು. ಇಮಿಡಿಯೇಟಿ ಇದು ಅಲ್ಲತ್ತದ ಜಾಸ್ತಿ, ಅದ್ರಾಗ ಹೊರಗೆ ಲೈಟ್ ಒಂದಿಲ್ಲ, ಆಯ್ತದ ಮಳೆ ಬಂದದ ಬಟ್ ಸುಮ್ ಚಂದರ ಬಂದದ ನೋಡಲ್ಲ. ಅದೇ ಹೇಳತ್ತೀನಿ, ಸ್ಟಾರ್ಟಿಂಗ್ ಗಾಳಿ ಚಲೋ ಬಿಟ್ಟಿತ್ತು, ತಂಪಿತ್ತು ಜರ ಗಾಳಿ. ಈಗ 7:30 ಶುರು ಆಗೈತೆ ನೋಡ್ಬಿಟ್ಟ. ಹಂಗಾಗಿ ಏನಲ್ಲ ಫುಲ್ ದಗಿ ಎಲ್ಲ ಫುಲ್ ಮನುಷ್ಯಾಗ ಹಂಗಿದೆ ಅಲ್ಲತ್ತಮ್ಮ. ಏನ್ ನೋಡ್ಬೇಕು ಹಂಗ ನಿಂದ ಐತಮ್ಮ ಸೀರೆ ಗೊಂಡೆ ಹಚ್ಚೋದು? ಹೂಪ ಒಂದ್ ಸೀರೆ ಅವತ್ತು ಮುಗಿಸಿ ನೋಡ್ಬಿಟ್ಟ. ನಾ ನಿಮ್ಗೆ ಸಾರಿ ತೋರಿಸ್ತೀನಂತ್ರಿ. ನಮ್ಮ ಮಮ್ಮಿ ಒಂದ್ ಸಾರಿ ಫುಲ್ 2 ದಿನ ಐತೇನ? ನಿನ್ನೆ ಆ ಕಡೆ ಫಂಕ್ಷನ್ ಹೋಗಿದ್ದೀನಿ ಅಲ್ಬಿಟ್ಟ. ನಿನ್ನೆ ಆಗಿಲ್ಲ ನಿನಗ? ಆಗಿಲ್ಲ, ಅದಕ್ಕಂತ ಮನೆ ಹಾಕಿದ್ರಲ್ಲ ಅರ್ಧ ಆಗಿತ್ತಲ್ಲ, ಇವತ್ತಿನೊಂದ್ ಸ್ವಲ್ಪ ಉಳಿತು ಬಿಟ್ಟ, ಒಂದ್ 2 ಗೇಣಷ್ಟು ಫುಲ್ ಮುಗಿಸ್ಬಿಟ್ಟೆ. ಸೊ ಅದು ಒಂದ್ ಸ್ವಲ್ಪ ಆಮೇಲೆ ತೋರಿಸ್ತೀನಂತ ನಾ ನಿಮ್ಗೆ. ಇದು ಉಪ್ಪಿಟ್ಟು ಆಮೇಲೆ ತೋರಿಸ್ತೇನಂತ ನಮ್ಮ ಮಮ್ಮಿ ಗೊಂಡೆ ಹಚ್ಚಿದ್ದು. ಸೊ 2 ದಿನದಾಗ ಪೂರ್ತಿ ಸಾರಿ ಪೂರ್ತಿ ಎಲ್ಲ ಗೊಂಡೆ ಹಚ್ಚಿಬಿಟ್ಟಾರ. ನಾವು ಏನು ಯುಗಾದಿ ಶಾಪಿಂಗ್ ಹೋಗಿದ್ದೇವಲ್ಲ ಅದೇ ಸಾರಿ ಅಲ್ಲ ಮಮ್ಮಿ? ಅವೇ ಸಾರಿಗಳು ಎಲ್ಲ ನಮ್ಮ ಮಮ್ಮಿ ರೆಡಿ ಮಾಡಿ ಇಟ್ಟಾರ. ಬ್ಲೌಸೇ ಇನ್ನ ರೆಡಿ ಆಗಿಲ್ಲ. ಅವತ್ತಿನ ದಿನ ಏನ್ ಮಾಡ್ತೀವನ್ನೋ ನಂಗಡಿ ಅದೇ ಗೊತ್ತಾಗಲ್ಲ. ವೇಟ್ ಮಾಡಿ ನೋಡ್ರಿ, ಯುಗಾದಿ ಬ್ಲಾಗ್ ಹಾಕ್ತೀನಂತ ಏನು ಹಾಕೋತೀನಿ ಏನಿಲ್ಲ. ಸೊ ನಮ್ಮ ಮನೆ ಎಲ್ಲರೂ ನಾವು ಏನು ಹಾಕೊತೀವಿ ಸಾರಿ ಅವತ್ತಿನ ದಿನ ಯಾವ್ದು ಸಾರಿ ಮತ್ತು ಏನೇನು ಬ್ಲೌಸ್ ನಿಮಗೆ ಗೊತ್ತಾಗ್ತದೆ. ಆ ಸಾರಿ ಮೇಲೆ ಏನು ಬ್ಲೌಸ್ ಹಾಕೋಬೇಕು ಏನೋ ಟೇಲರ್ ಒಂದು. ಸೊ ಫಸ್ಟ್ ಟೈಮ್ ಯಾಕ ಇಲ್ಲ ಖರೇದಿ ಯಾಕೋ ಈ ಸರ್ತಿ ಇದು ಮಾಡಿದಾರಲ್ಲ ಅವರು ಯಾವಾಗ ಬಿ. ಹೌದು, ಎಷ್ಟೆಲ್ಲ ಫಂಕ್ಷನ್ಗಳಿಗೆ 1 ದಿನ 2 ದಿನದಾಗೆ ಹೊಲ್ದು ಕೊಟ್ಟಾರ ನಮಗೆ ಆನ್ ದ ಸ್ಪಾಟ್. ನಮ್ ಸಿಲ್ವರ್ ಜಿಬ್ಲಿ ಐತ್ರಿ ನಮ್ದು, ಇದ್ರ ಅರ್ಧ ಗಂಟೆ ಅದ ನೋಡ್ರಿ ನಮ್ದು ಸಿಲ್ವರ್ ಜಿಬ್ಲಿ. ಒಟ್ಟ ಬ್ಲೌಸ್ ಹೊಲಿಲಕ್ ಯಾರು ಒಯ್ದಾರಾಗಲ್ಲಾಗಿರ್ರಿ. ಆರ್ಡರ್ ಬಟ್ಟಿಗೆ ನೋಡಮ್ ಹೊಲಿತಾರ ಅಂತ ಕೇಳಕ್ ಹೋದ್ರೆ ರೀ, ನೀವು ನಿಮ್ದು ರಾತ್ರಿ 8:30 ಅದಲ್ರಿ, ನಿಮ್ಗೆ 7 ತನ ನಿಮ್ಗೆ ನಾ ಬ್ಲೌಸ್ ಹೊಲ್ಕೊಡ್ತೀನಿ ಅಂತ ಅನಿಸ್ತಿಲ್ರಿ. 4 ಗಂಟೆ ಒಯ್ದು ಬ್ಲೌಸ್ ಕೊಟ್ಟಿವ್ರಿ, 7 ಗಂಟೆ ತನಕ ನಮಗೆ ಬ್ಲೌಸ್ ಹೊಲ್ಕೊಟ್ಟಾರ್ರಿ ಅವ್ರು.
ಮತ್ತು ಹಂಗೆ ಹಿಂಗೆ ಭೀ ಹೊಲ್ದಿಲ್ಲ ಮಸ್ತ್ ಕರೆಕ್ಟ್ ಫಿಟ್ಟಿಂಗ್ ಅದೆಲ್ಲ ಮಸ್ತ್ ಇತ್ತು. ನಮ್ಮ ಸಿಲ್ವರ್ ಜಿಬ್ಲಿದಾರ ವಿಡಿಯೋ ನೋಡ್ರಿ ಐತಲ್ರಿ ನೀವು. ನಾವು ಸಣ್ಣ ಯಾವಾಗ ಸಣ್ಣಕ್ಕಿದ್ದೆ ನನ್ನ ಸ್ಕೂಲ್ ಡೇಸ್ ನನ್ನ ಸ್ಕೂಲ್ ಟೈಮೇ ಅವಾಗ್ಲಿಂತ ನಾ ಅದೇ ಟೇಲರ್ ಬಲ್ಲಿ. ಹಾಂ, ಅಲ್ಲೇ ಡ್ರೆಸ್ ಆಗಲಿ ಲೆಹಂಗಾ ಆಗಲಿ ಬ್ಲೌಸಿಂದ ಎಲ್ಲ ಸ್ಟಿಚ್ ಎಲ್ಲ ಅಲ್ಲೇ ಮಾಡಿಸ್ತೀನಿ ನಾನು. ನನ್ನ ಡ್ರೆಸ್ಸಿನು ಚಲೋ ಸ್ಟಿಚ್ ಮಾಡ್ತಾರೆ ಅವ್ರು. ಟೇಲರ್ ಹಳಿ ಟೇಲರ್ ಬಟ್ ಸೊ ಹಳಿ ಟೇಲರ್ ಇರ್ತಾರಲ್ಲ ಅವ್ರ ಕೈ ಸ್ಟಿಚಿಂಗ್ ಎಲ್ಲ ಬೇರೆನೇ ಇರ್ತದೆ, ಪರ್ಫೆಕ್ಟ್ ಇರ್ತದೆ ಅವ್ರದ್ದೆಲ್ಲ. ಡಿಸೈನ್ ಆಗಲಿ ಅದೆಲ್ಲ ಅವ್ರಿಗೆ ಐಡಿಯಾ ಭೀ ಇರ್ತಾವೆ. ಈಗೆಲ್ಲ ಲೇಟೆಸ್ಟ್ ಡಿಸೈನೇ ನಡ್ದಾವ ಈಗ. ಸೊ ಮತ್ತೆ ಏನು ಹೊಸ ಬರ್ಲಾಕೆ ಏನಿಲ್ಲ, ಎಲ್ಲ ಹಳಿವೇ ಮತ್ತೆ ಹೊಸವಾಗ್ಲತ್ತಾವ ಅಲ್ಲೇ ಅವೇ ಲೇಟೆಸ್ಟ್ ಡಿಸೈನ್. ಸೊ ಉತ್ತರ ಕರ್ನಾಟಕ ಮಂದಿ ಮನೆಗೆ ಏನೇ ನಾಷ್ಟ ಇರಲಿ, ಪಲ್ಯ ಇರಲಿ, ಏನಿರಲಿ, ಒಂದು ಶೇಂಗಾ ಹಿಂಡಿ ಇರಬೇಕು ನಾಷ್ಟಕ್ಕಂತಂದ್ರೆ. ಇಲ್ಲ ಶೇಂಗಾ ಹೇಳತ್ತೀನ. ಹಾಂ, ಪಲ್ಯಾಗ ಶೇಂಗಾ ಹಿಂಡಿ ಇರಬೇಕು, ನಾಷ್ಟಾಗ ಶೇಂಗಾ ಇರಬೇಕು. ಶೇಂಗಾ ಇರಲಿಲ್ಲ ಅಂದ್ರೆ ಟೇಸ್ಟ್ ಕೊಡಲ್ಲ. ಸೊ ಒಂದು ಸ್ವಲ್ಪ ಅವರೆಕಾಳು ಹಾಕ್ಲತ್ತಾರ. ನಾಳೆ ಇವತ್ತು ಫುಲ್ ಟಯರ್ಡ್ ಆಗಿ ನೋಡ್ರಿ, ಒಂದು ಆಗಸ್ಟ್ ಭೀ ಗೊತ್ತಾಲತ್ತಿರ್ಬೇಕು. ನಿದ್ದೆ ಮುಟ್ಟಂಗಲತ್ತದ, ಬಿಸಿಲು ಆದರೂ ಒಂದು ಸ್ವಲ್ಪ ಇವತ್ತು ಸ್ಕೂಲ್ದಾಗ ಟಯರ್ಡ್ ಆಗಿನ ಭಾಳ. ಬಿಸಿಲಿಂದ ಬಿಟ್ಟ 2 ಗಂಟೆ ಎಕ್ಸಾಮ್ ಡ್ಯೂಟಿ ಬಿತ್ತಲ್ಲ, 2 ಗಂಟೆ ನಿಂತಿದ್ದಾವೆ. ಅದು ಬಿಸಿಲು ಇತ್ತವ ಪೂರ್ತಿನೇ ಮನ್ಷಿಗೆ ಮೈ ಮೆತ್ತಗೆ ಮಾಡಿಬಿಡ್ತು. ಅರ್ಶಿಣ ಹಾಕಿದ್ರೆ ತೆಂಗ್ ತಿಂತಾವ. ಇಲ್ಲ ನಮ್ಮ ಮಗಳು ತಿಂತಾಳ್ರಿ, ಸಣ್ಣ ಮಗಳು. ಬರೋಬ್ಬರ ಅರ್ಶಿಣ ಹಾಕ್ತಾರ ಒಂದು ಸ್ವಲ್ಪ ಮಂದಿ. ಸುಳ್ಳು ಯಾಕಡದ ನಿಮ್ಮಿದ್ರು ಉಪ್ಪಿಟ್ಟು ತಿನ್ನಲ್ರಿ ಆಕಿ. ಈಗ ಸುಮ್ಮನೆ ನನಗೆ ಹಾಕಲ್ಬಿಡುವ ಇವು ಬಿಸಿಬೇಳೆ ಬಾತ್ ತಿಂತಿರ್ತೀರಿ, ಇಲ್ಲಾಂದ್ರೆ ಏನಂದ್ರೆ ಪ್ಲೇಟ್ ಬಿಸಿಬೇಳೆ ಬಾತ್ ತಿನ್ಲಕ್ಕೆ ಒಲ್ಲಂತಾಳ್ರಿ ಆಕಿ. ಆಕಿಗೆ ಅಷ್ಟು ಇಷ್ಟ ಇಲ್ರಿ ಅದು. ಅದಕ್ಕಾಗಿ ಅಂತ ಹೇಳಿ ಸುಮ್ಮನೆ ಗಪ್ಪಾಗ್ಯಾಡ್ರಿ ಆಕಿ. ಇಲ್ಲಾಂದ್ರೆ ತಿನ್ನೋದು ಕ್ಯಾಂಡಿಡೇಟ್ ಅಲ್ರಿ ಅದು. ಅರ್ಶಿಣ ಒಂದು ಸ್ವಲ್ಪ ಮಂದಿ ಹಾಕ್ತಾರ, ಒಂದು ಸ್ವಲ್ಪ ಮಂದಿ ಹಾಕಲ್ಲ. ಅರ್ಶಿಣ ಹಾಕೋದ್ರಲಿಂತ ಭೀ ಚಲೋ ಇರ್ತದೆ, ಕಲರ್ ಬರ್ತದಲ್ಲ. ನೋಡ್ರಿ ಈಗ ನನ್ನ ಫೇಸ್ ಎಷ್ಟು ಡಲ್ ಕಾಣತ್ತೆ, ಫುಲ್ ಟಯರ್ಡ್. ಅದ್ರೊಳಗೆ ನಾ ಫೇಸ್ ವಾಶ್ ಭೀ ಮಾಡಿಲ್ಲ, ಏನಿಲ್ಲ. ಫೇಸ್ ವಾಶ್ ಮಾಡಿಲ್ಲ, ಏನಿಲ್ಲ. ಯಾಕೋ ಕಣ್ಣು ಅದೆಲ್ಲ ಉಬ್ಬ್ಯಾವ. ಹಿಂಗೆ ನಿದ್ದೆ ಭೀ ಮಾಡಿಲ್ಲ, ಅಷ್ಟೇ ಟಯರ್ಡ್ ಆಗಿನ ಬೆಡ್ ಮೇಲೆ ಮಕ್ಕೊಂಡಿನ ಒತ್ತಾಡೀನಿ ಇಷ್ಟೇ. ಅದ್ರ ಸಲಕ್ಕಂತ ನನ್ನ ಫೇಸ್ ಫುಲ್ ಟಯರ್ಡ್ ಅನ್ಸತ್ತು. ಯಾರೆಲ್ಲ ಹೊಸೊಬ್ಬರು ನೋಡತ್ತೀರಿ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ. ಇದು ಹೇಳೋ ಸಲಕ್ಕಂತ ನಾನು ಫೇಸ್ ತೋರಿಸ್ಲತ್ತೀನಿ. ಸೊ ಅದಕ್ಕಂತಾರೆ ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋದ ನೋಡಿರಿ, ಎಲ್ಲ ವಿಡಿಯೋಸ್ ನೋಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹಿಂಗೆ ಯಾರೆಲ್ಲ ಸ್ಟಾರ್ಟಿಂಗ್ಲಿಂದ ನೋಡ್ಕೊತಾ ಹೊಂಟಿರಿ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್. ಹಿಂಗೆ ವಿಡಿಯೋಸ್ ನೋಡ್ಕೊತಾ ಬನ್ನಿರಿ. ಸೊ ಇದು ಯಾವಾಗ ಭೀ ಎಲ್ಲ ವಿಡಿಯೋದಾಗ ಹೇಳ್ತೀನಿ ನಾನು. ಅದಕ್ಕಂದ್ರೆ ನೀವು ಸಪೋರ್ಟ್ ಮಾಡೋದ್ರಲ್ಲಿಂತೆ ನಮಗೆ ಇಷ್ಟೆಲ್ಲ ವ್ಯೂಸ್ ಆಗ್ತಾವ, ಲೈಕ್ ಆಗ್ತಾವ, ಸಬ್ಸ್ಕ್ರೈಬರ್ಸ್ ಎಲ್ಲ ಆಗ್ತಾವ. ಸೊ ಅದಕ್ಕೆ ಹಿಂಗೆ ಕಂಟಿನ್ಯೂ ಮಾಡಿರಿ, ಸಪೋರ್ಟ್ ಮಾಡಿರಿ. ಸೊ ನೀರೆಲ್ಲ ಹೆಚ್ಚಿಗೆ ಹಾಕೋದ್ಲಿಂತ ತಿಳಿ ಆಗ್ತದೆ. ನಿಮಗೆ ಜಾಸ್ತಿ ತಿಳಿಬೇಕು, ಉಪ್ಪಿಟ್ಟು ಚಲೋ ಮೆತ್ತಗೆ ಬೇಕಂತಂದ್ರೆ ನೀರು ಹೆಚ್ಚಿಗೆ ಹಾಕ್ರಿ. ಇಲ್ಲ ಅಷ್ಟೇ ಮೀಡಿಯಮ್ ಬೇಕು ನಮ್ಗೆ ಅಷ್ಟು ತಿಳಿ ಬೇಡ ಅಂತಂದ್ರೆ ಸ್ವಲ್ಪ ಹಾಕೋರಿ. ಉಪ್ಪಿಟ್ಟು ಆ್ಯಕ್ಚುಲಿ ತಿಳಿ ಇದ್ದರೆ ಹಿಂಗೆ ಲೂಸ್ ಇದ್ದರೆ ತಿನ್ನಕ್ಕೆ ಚಲೋ, ಅವ್ರವ್ರ ಇಷ್ಟ. ಮಮ್ಮಿ ಸ್ವಲ್ಪ ಹಾಕಿರೋರು. ಸೊ ಅದು ನೀರು ಕುದೇತನ ಒಂದು ಸ್ವಲ್ಪ ತಿಂಗಳು ಡಕ್ಕನ ಲಿಡ್ ಕ್ಲೋಸ್ ಮಾಡಿ ಇಟ್ಟುಬಿಡ್ರಿ. ಅವು ನೋಡ್ರಿ ಈಗ ಕುಂಡ ತರಿಸಿದೆನ, ಅದು ಯಾವಾಗಪ್ಪ ನಾನು ಡೈಲಿ ರೂಟೀನ್ ಬ್ಲಾಗ್ ಸ್ಕೂಲಿಗೆ ಹೋಗೋದು ಬ್ಲಾಗ್ ತೆಗೆದ್ರ ತೋರಿಸಿದ್ದೆಲ್ಲ ಹಿಂಗಿಟ್ಟಿನ ವಿಂಡೋಸ್ ಹತ್ರ ಇಟ್ಟಿನಿ. ಅವೆರಡಿದ್ದು ಇನ್ನು 2 ಮತ್ತೆ ಎಲ್ಲಿ ಗಾಯಬಾದವು. ಹಿಂಗೆ ತರಿಸಿಡ್ತೀನಿ ಮಾಡ್ತೀನಿ, ಎಲ್ಲ ಗಾಯಬಾತವು, ಒಂದು ಜಾಗದಾಗಿರಲ್ಲ, ಏನಿಲ್ಲ. ಹಾಂ, ಈಗ ಅದೇ ಕ್ಲೀನಿಂಗ್ ಭೀ ನಡೆದು ಹಾಗೆ ನಮ್ಮ ಮನ್ಯಾಗ. ಇನ್ನೇ ಮದುವೆ ಹೋಗಿದೆ ಬಟ, ಮದುವೆ ಓಡಿಸ್ಬೇಕಂತೇಳಿ ಹಾಕ್ಲಿಲ್ಲ. ಹೌದು, ಅದಕ್ಕಂತೇಳಿ ಏನಾಯ್ತು, ಮೊನ್ನೆ ಹಾಕಿದೆ. ಮೊನ್ನೆ ಹಾಕಿದ್ದು ನಿನ್ನೆ ಗ್ಯಾಪ್ ಹೊಡೀತು. ಗ್ಯಾಪ್ ಹೋದ್ರ ಮೇಲೆ ಇನ್ನೂ ಸ್ವಲ್ಪ ಉಳಿದಿತ್ತಪ್ಪ ಇಷ್ಟಿಟ್ಟು. ಅದೇ ಏನು ಮಾಡಿದ್ ಬಿಟ್ಟು ಇವತ್ತು ಫುಲ್ ಕಂಪ್ಲೀಟ್ ಮಾಡಿ ನೋಡ್ಬಿಟ್ರೆ ಇವತ್ತು. ನೋಡ್ರಿ ಮಮ್ಮಿ ಹಾಕ್ಯಾರ. ನಾವು ಮುತ್ತದ ಹಚ್ಚಲ್ಲಪ್ಪ, ಮುತ್ತ ಹಚ್ಚಿದ್ರೆ ಬ್ಲ್ಯಾಕ್ ಆತಾವ. ಅದು ಮುತ್ತೇನು ಹಚ್ತೀವಲ್ಲ ನಾವು, ಅದು ಒಂದು ಸ್ವಲ್ಪ ದಿನಕ್ಕೆ ಅಷ್ಟೇ ಚಲೋ ನೋಡ್ರಿ.
ಆಮೇಲೆ ಅದು ಕಲರ್ ಇದು ಆಗ್ಬಿಡ್ತದ. ಯಾಕೆ ಇದಕ್ಕಿಂತ ಮುಂಚೆ ಹಚ್ಚಿ ಒಂದ್ 2 ಸೀರೆ ರೀ ಪೂರ ಬ್ಲಾಕ್ ಆಗ್ಯಾವ್ರಿ. ಅದಕ್ಕೆ ಫುಲ್ ಕರ್ರಗ್ ಆಗ್ಬಿಡ್ತಾವ ನೋಡ್ರಿ. ಎಷ್ಟು ಹಚ್ಚಿರದ ನಾವು ಇನ್ನ ಇದಕ್ಕೆ ಅದ ಬಿಟ್ಟ ಸ್ವಲ್ಪ ಇನ್ನ ಇದಕ್ಕೆ ಇನ್ನ ಬೇರೆ ಹಚ್ಚಾಕಿದ್ದೀನಿ ಬಿಟ್ಟ. ಸ್ಟೋನ್ ಹಚ್ಚಾಕಿದ್ದೀನಿ ಇಲ್ಲಿ ಫುಲ್ಲು ಇಲ್ಲಿ ತನ. ನಾಳೆ ಹಚ್ತೀನಿ ಅದು ಸ್ಟೋನ್. ಈಗ ಇದಾಯ್ತು ನೋಡಪ್ಪ. ಇದು ಅನ್ಕರಿ ಇದು ಒಂದು ಸ್ವಲ್ಪ ಮುಗಿಸಿ ನೋಡಿ ಇವತ್ತು ಇಷ್ಟು ಬಂದದ ನೋಡಿ ಇವತ್ತು. ಇವತ್ತು ಇಷ್ಟು ಹಾಕಿ ನೋಡಿ ಇವತ್ತು. ಅದು ಮುಗಿಸಿದ್ಮೇಲೆ ಇದು ಹಿಡಿದಿದೆ. ಕಲರ್ ಕಾಂಬಿನೇಷನ್ ಚಲೋ ಅದ ನೋಡ್ರಿ. ಇದು ಗ್ರೀನ್ ಗ್ರೀನ್ ಮತ್ತೆ ಪಿಂಕ್. ಅದಕ್ಕೆ 4 ಹೋಗ್ಬಿಟ್ಟ ಗುಚ್ಚ. ಇದಕ್ಕೆ 3 ಮಾಡೀನಿ. ಹಾ ಇಂತ 3 ಏನ? ಇದು 3 ಇದು 3 ಕಲರ್ ಮಾಡೀನಿ. ಇದಕ್ಕೆ 4 ಮಾಡೀನಿ. ಇವು 4 ಮಾಡ್ಯಾರ ನೋಡಿ ನಾವು. ಒಂಥರ ಡಿಫ್ರೆಂಟ್. ಬ್ಲೂ 4 ಪಿಂಕ್ 4 ಹೆಂಗ್ ಬಂದಂತ ಕಮೆಂಟ್ ಮಾಡ್ರಿ. ಈಗಿನ್ನ ಇಷ್ಟ ಹಾಕೋದು. ಇದಿಷ್ಟು ಹಾಕಿದ್ರೆ ಇದೊಂದು ಸೀರೆ ಕಂಪ್ಲೀಟ್ ಆಗುತ್ತೆ. ಆಯ್ತು ಇನ್ನೊಂದು ಸ್ವಲ್ಪ ಅದ. ಇನ್ನೂ ಸ್ವಲ್ಪ ಅದ. ಇನ್ನೊಂದು ಸೀರೆ ಉಳ್ದು ನೋಡ್ರಿ ಮಮ್ಮಿ ಇಷ್ಟೆಲ್ಲ ಚಲೋ ಐಡಿಯಾ ಎಲ್ಲ ಕ್ರಿಯೇಟಿವ್ ಅವ್ರು. ಬಟ್ ಇದೆಲ್ಲ ಏನು ಮಾಡ್ಕೊತಾನೆ ಬಂದಿಲ್ಲ. ಮೊದಲಿಂದ ಅವ್ರಿಗೆ ಟೈಲರಿಂಗ್ ಬಿ ಗೊತ್ತದ, ಅದು ಬಿ ಮಾಡಿಲ್ಲ ಏನಿಲ್ಲ. ಎಲ್ಲ ಏನಾರೇ ಮಾಡಿದಾರ ಅಂದ್ರೆ ಸ್ವಲ್ಪರೇ ಏನಾರೇ ಬಿಸ್ನೆಸ್ ಗತ್ಲೆ ಇದು ಆಯ್ತು. ನಮ್ಮ ಮಮ್ಮಿ ಏನು ಮಾಡಿಲ್ಲ, ಬರೀ ನಮ್ಮೇನು ತಿರುಗಾಡೋದೇ ಮಾರಾಗಿತ್ತು. ನೀವು ಸ್ಕೂಲಿಗೆ ಕರ್ಕೊಂಡು ಹೋಗೋದು, ತರೋದು, ಅದು ಮಾಡೋದು ಇದು ಮಾಡೋದು, ಮನೆಗೆ ಇದ್ದವ್ರಿಗೆ ಮಾಡಿಡೋದು ಅದೇ ಇರ್ತಿತ್ತಲ್ಲ. ಎಲ್ಲ ಎಲ್ಲಿ ಮಾಡೋದಿರುತ್ತೆ. ಇವೆಲ್ಲ ಇದು ಮಾಡೋದೆಲ್ಲ ಎಲ್ಲ ಮಾಡೋ ನಾವು ಮನೆ ಕೆಲಸಗಳು ಮಾಡ್ತೀರಿ ಮೊದಲೆಲ್ಲ ಮಂದಿ. ಹಂಗಂತ ಹೇಳ್ತಿದ್ದೀನಿ ಏನೂ ಆಗಿಲ್ಲ ನನಗೆ. ಅದಕ್ಕೆ ಈಗೆಲ್ಲ ಪೂರ ಮಕ್ಕಳು ದೊಡ್ಡ ಆಗ್ಯಾವ ಎಲ್ಲ ಆಗ್ಯಾವ ಅಂತ ಹೇಳ್ತೀನಿ. ಈ ಕಡೆ ಜರ ಸೀರೆ ಗೊಂಡೆ ಹಚ್ಚದ್ರಿ ಇವೆಲ್ಲ ಮಾಡ್ತೀವಿ. ಸೊ ನಾವು ಎಲ್ಲ ಓದು ಮುಗಿಸ್ಕೊಂಡು ಈಗ ಜಾಬಿಗೆ ಯಾವಾಗ ಒಂದು ಸ್ಟೆಪ್ ಇಟ್ಟೇವಲ್ಲ ಅವಾಗ ನಾವು ಮಮ್ಮಿ ಫ್ರೀ ಆಗ್ಯಾರ. ಅದಕ್ಕೊಂದೊಂದು ಯೂಟ್ಯೂಬ್ ಚಾನಲ್ ಅವರೆಲ್ಲ ಏನೇನು ಆಸೆ ಇತ್ತು ಈಗೆಲ್ಲ ಪೂರೈಸ್ಲತ್ತಾರ. ಅವ್ರದ್ದೆಲ್ಲ ಹಾಬೀಸ್ ಆಸೆಗಿನ ಹೆಚ್ಚಿಗೆ ಏನೆಲ್ಲ ಹಾಬಿ ಇತ್ತಲ್ಲ ಅದೆಲ್ಲ ಇವಾಗೆಲ್ಲ ಇದು ಮಾಡ್ಕೊಡೋದು. ಅದಕ್ಕೆ ಒಂದು ಇದು ಮಾಡೋದು ಹೆಂಗಾಗ್ಯದ ಅಂತ ಹೇಳಿ ಕಮೆಂಟ್ ಹಾಕಿ. ಕಮೆಂಟ್ ಮಾಡಿರಿ. ನಮ್ಮ ಮಮ್ಮಿಂದು ಇದು ಐಡಿಯಾ ಇದು ಮಾಡಿದ್ದು ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಇದಕ್ಕೊಂದು ಲೈಕ್ ಮಾಡಿರಿ. ನನಗರೆ ಮಸ್ತ್ ಬ್ಯೂಟಿಫುಲ್ ಕಾಣಿಸ್ತದೆ. ಎಲ್ಲ ಸ್ಯಾರೀಸ್ನ ಎಲ್ಲ ನಾವು ಏನೇನು ಸ್ಯಾರೀಸ್ ಹಾಕೋತೀನಲ್ಲ ನಾ ಎಲ್ಲ ನನ್ನ ಸ್ಯಾರಿಗಳಿಗೆ ನಮ್ಮ ಮಮ್ಮಿನೇ ಇವೆಲ್ಲ ಹಚ್ತಾರೆ ನೋಡ್ರಿ ಗೊಂಡೆಗಳು. ಈಚ್ ಆ್ಯಂಡ್ ಎವ್ರಿಥಿಂಗ್. ನಾ ಎಲ್ಲ ಒಂದಿನ ಸ್ಯಾರಿ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತೀನಿ. ಅದೇನಾಗಲ್ಲ. ಅವು ಸೀರೆಗಳೇನು ತೋರಿಸಲ್ಲ. ಹಾಂ ಸ್ಕೂಲ್ ಚುಟ್ಟಿ ಆದಮೇಲೆ ನಿಮಗೆ ಏನೇನು ಬೇಕು ನೀವೆಲ್ಲ ಕಮೆಂಟ್ ಮಾಡಿರಿ. ಎಲ್ಲ ವಿಡಿಯೋಸ್ಗಳು ಹಾಕ್ತೀನಿ. ಸ್ಯಾರೀಸ್ ಆ್ಯಕ್ಚುಲಿ ಅದು ಭೀ ಒಂದು ನನಗೆ ಮೊನ್ನೆ ರೀ ಬ್ಲೌಸ್ ಹೊಲ್ಸ್ಕೊಂಬಂದಿವ್ರಿ ನಾವು ಟೈಲರ್ ಕಡೆಗೆ. ಮಮ್ಮಿ ನೀವು ವಾಸವಿ ಜ್ಯುವೆಲ್ಲರ್ಸ್ ನಿನ್ನೆ ಅವ್ರಿಗೆ ಇದನ್ನೇ ಕಳಿಸಿಲ್ಲಲ್ಲ? ಅದು ವಾಟ್ಸಪ್ ಸ್ಕ್ರೀನ್ಶಾಟ್ ಕಳಿಸಿ ಫೋನ್ಪೇ ಮಾಡಿ. ನಂಗೆ ಈಗ ಅದು ಬ್ಯಾಗ್ ನೋಡಿ ನೆನ್ಕೊಂಡು. ಇದು ನಂದೇ ಅದ ಬ್ಲೌಸ್ ಮರೂನ್ ಕಲರ್, ಗ್ರೀನ್ ಸ್ಯಾರಿ ಮರೂನ್ ಕಲರ್ ಬ್ಲೌಸ್. ಇದು ಹೊಲ್ಸಿವ್ರಿ. ಹೊಲ್ಸಿರ್ಪ್ಲೇನೆ ಅವ್ರು ಏನಂದ್ರಿ ಹಿಂದೆ ಡಿಸೈನ್ ಮಾಡಂತ ಹೇಳಿದಾರಿ ನಾ ಅವ್ರಿಗೆ. ಮಾಡೋದ್ರಪ್ಲೆ ಇಲ್ರಿ ಆಗಲ್ಲ ಜಾಸ್ತಿ ಇದಲ್ಲ ನೀವು ಅರ್ಜೆಂಟ್ ಹೇಳತ್ತಿರ್ಲ ಅಂತಂದ್ರು. ನಾ ಏನ್ ಮಾಡ್ದೆ ರೀ ಮಾರ್ಕೆಟ್ಗೆ ಹೋಗಿಸಿಂದ್ರಿ. ಮಾರ್ಕೆಟ್ಗೆ ಹೋಗಿ ಮಾಡಿದ್ರಿ ಇದು ತಗೊಂಬಂದೇರಿ ಲೇಸ್ ತಗೊಂಬಂದೇರಿ. ಇದು ಲೇಸ್ ತಗೊಂಬಂದ್ ನಾ ಮನೆಗೆ ರೆಡಿ ಮಾಡಿದ್ವಿ. ಇದನ್ನ ಇನ್ನ ಹಾಕೊಂಡಿಲ್ಲ. ಬ್ಲೌಸ್ ಹಾಕೊಂಡಿಲ್ಲ, ಸ್ಯಾರಿ ಹಾಕೊಂಡಿ. ಒಂದ್ಸಲ ಹಾಕೊಂತೀನಿ ನಾ ಬ್ಲೌಸ್. ನನಗೆ ಏನು ಮಾಡ್ಬೇಕು ಟೈಮ್ ಸಿಗಲ್ಲ. ಇಲ್ಲಾಂದ್ರೆ ನಾನು ಬಲ್ಲಿ ಸೀರೆಗಳ್ದೇನು ಕಮ್ಮಿ ಇಲ್ಲ, ಸ್ಯಾರೀಸ್ ಬ್ಲೌಸಿಂದು ಎಲ್ಲ ಶಾರ್ಟ್ಸ್ ರೀಲ್ಸ್ ಅವೆಲ್ಲ ಮಾಡ್ಬೇಕಂತೀನಿ. ಬಟ್ ಏನು ನನಗೆ ಟೈಮ್ ಸಿಗಲ್ಲ. ಇದು ಲೇಸ್ ಅದೇನು ಬಿಟ್ಟರೆ ಇದು ಮುತ್ತೆ ಏನು ಮಾಡಿನ್ಬಿಟ್ರೆ ನಾ ಮನೆಗೆ ಗಮ್ಲಿಂದ ನಾ ಗ್ಲೂಲಿಂತ ಹಚ್ಚಾರ ನೋಡ್ರಿ ಇವೆಲ್ಲ ಚಲೋ ಕಾಣತ್ತದ. ಐಡಿಯಾಸ್ ಹಚ್ಚಿನ್ರಿ ನಾ ಸ್ಟೋನ್ಗಳು ಸೀರೆನೂ ತೋರಿಸ್ತೀನಿ. ಸೊ ಒಂದಿನ ಫುಲ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ, ಎಲ್ಲ ತೋರಿಸ್ತೀನಿ ಅಂತ ನಾನು ನಿಮ್ಗೆ. ನಮ್ಮ ಸ್ಯಾರಿದ ಎಲ್ಲ ಏನೇನದ ನಮ್ಮ ಸ್ಯಾರಿ ಬ್ಲೌಸಸ್ ಎಲ್ಲ ತೋರಿಸ್ತೀನಿ ಅಂತ ಒಂದಿನ. ಇಲ್ಲಿ ಉಪ್ಪಿಟ್ಟು ನೀರು ಕುದಿಲತ್ತಾವ ನೋಡ್ರಿ. ಆಯ್ತು ಏನಿಲ್ಲ, ಅದು ರವೆ ಫ್ರೈ ಮಾಡಿದ ರವೆ ಹಾಕಿ ಮಿಕ್ಸ್ ಮಾಡಬೇಕು. ಸೊ ಈ ಥರ ಹಿಂಗೆ ಚಂಚಲಿಂತ ಹಿಂಗೆ ಮಿಕ್ಸ್ ಮಾಡ್ಕೊತಾ ಇರ್ಬೇಕು. ಇಲ್ಲಾಂದ್ರೆ ಉಂಡಿ ಆತಾವು ಒಳಗೆ ಹಂಗೆ ಗಂಟು ಕಟ್ತಾವು. ಮತ್ತು ಅದಕ್ಕೆ ಸ್ಲೋ ಇಟ್ಕೆಸಿಂದ ಹಿಂಗೆ ಚಂಚಲಿಂತ ತಿರುಗ್ರಿ ಒಂದು ಸ್ವಲ್ಪ ಒಂದು 2 ನಿಮಿಷ. ಹಂಗೆ ಅದೆಲ್ಲ ನಾವು ಏನೆಲ್ಲ ಬಗರ್ ಹಾಕಿದ್ದೇವಲ್ಲ ಅದೆಲ್ಲ ಚಲೋ ಮಿಕ್ಸ್ ಆಗಬೇಕಲ್ಲ ಅದ್ರ ಅವಾಗ. ಬಿಸಿಬೇಳೆ ಬಾತ್ ಗ್ಯಾಸ್ ಬಂದ್ ಮಾಡಿ ನೋಡ್ರಿ. ಆಯ್ತು ಇದು ಬಿ ಆಯ್ತು. ಆ ಕಡೆ ಉಪ್ಪಿಟ್ಟು ಹಾಕತಾನ, ಈ ಕಡೆ ನಾವಾಗೆ ಅಂದಿದ್ದಲ್ಲ ಆ ಕಡೆ ಉಪ್ಪಿಟ್ಟು ಮಾಡತ್ತಾನೆ, ಈ ಕಡೆ ಸೀಟಿ ಕೂಗಿಸ್ಕೊತೀವಿ ಆತು ಅಂಕಿಸಿಂದ. ಆಯ್ತು ನೋಡ್ರಿ ಒಂದು ಸ್ವಲ್ಪ ಅದು ಉಮ್ಮಿಗಲ್ಲ.
ಇಲ್ಲೇ ಬರ್ರಿ ಬಿಸಿಬೇಳೆ ಭಾತ್ ಇದು ದಕ್ಕನ್ ತೆಗಿಮಿಗ್ ಲಿಡ್ ಓಪನ್ ಮಾಡಮ್ಮ. ಉಪ್ಪಿಟ್ಟು ರೆಡಿ, ಅವರೆಕಾಳು ಉಪ್ಪಿಟ್ಟು ರೆಡಿ. ಗರಂ ಗರಂ ಬಿಸಿಬೇಳೆ ಬಾತು. ವಾ, ಮಸ್ತ್ ಕಾಣತ್ತದ. ನಂಗ್ರೆ ಬಾಯಿ ನೀರು ಹೊಂಟತಿ. ಹಿಂಗೆ ತೋರಿಸು ಒಂದು ಚಮಚ. ಎಸ್, ವಾ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದ. ಸೊ ಇದ್ರ ಸಂಗಟ ಒಂದು ಅಚಾರ. ಸೊ ಅಚಾರ ಉಪ್ಪಿಟ್ಟಿದ್ರ ಏನು ಕೇಳ್ತೀರಿ, ಮಸ್ತ್ ಕಾಂಬಿನೇಷನ್. ಬಿಸಿಬೇಳೆ ಬಾತಿಗೆ ಮ್ಯಾಲ ಶೇವ ಹಾಕೊಂಡು ಕಿಸಿ ತಿನ್ಬೇಕು. ಸಾಕ್ಬಿಡು, ಇಷ್ಟಾಗತ್ತೆ ಇಲ್ಲಕಿ. ಇದು ನೋಡ್ರಿ ಇಷ್ಟವಾಗಿ ತಿಳಿ ಕಂಡಿತ್ತಲ್ಲ, ಆಮೇಲೆ ಗಟ್ಟಿ ಆಗ್ತದ. ಇದು ನೀವು ಅನ್ಕೋತಿರ್ಬೇಕು ಎಷ್ಟೇ ತಿಳಿ ಮಾಡಿರಿ ಹಂಗೆ ಮಾಡಿರಿ ಅಂತ ಕೇಸಿನ ತಿಳಿಲ್ಲ ಏನಿಲ್ಲ. ಆಮೇಲೆ ಇದು ಗಟ್ಟಿ ಆಗ್ತದ ಬಿಸಿಬೇಳೆ ಭಾತ್. ಸೊ ನಿಮ್ಗೆ ಗೊತ್ತಿದ್ದಿರಬೇಕು ಬಿಸಿಬೇಳೆ ಭಾತ್ ಹೆಂಗಿರ್ತದಂತ. ಸೊ ನೋಡ್ರಿ ಇಲ್ಲಿ ಉಪ್ಪಿಟ್ಟು ಅಚಾರ ಮತ್ತು ಬಿಸಿಬೇಳೆ ಭಾತ್. ಇದ್ರದ ಖಾರ ಇಲ್ಲಾಂದ್ರೆ ಖಾರ ಬುಂದಿ ಅಂತಾರಲ್ಲ ಅದು ಮ್ಯಾಲೆ ಹಿಂಗೆ ಹಾಕೊಂಡು ತಿನ್ನಬೇಕು. ಇಲ್ಲ ಶೇವ ಐತೆ, ಶೇವ ಅದ, ಬಟ್ ನಾವು ತಿನ್ನಲ್ಲ ಶೇವ ಅದಾರ ಹಂಗೆ. ಸೊ ಒಬ್ಬರೊಬ್ಬರಿಗೆ ಇಷ್ಟ ಇರ್ತದೆ. ಆ್ಯಕ್ಚುಲಿ ಇದು ಬಿಸಿಬೇಳೆ ಭಾತ್ ಸಂಗಟ ಮ್ಯಾಲೆ ಖಾರ ಬುಂದಿ ಹಾಕಿ ತಿಂತಾರೆ. ಮೊಸರು. ಸೊ ಮೊಸರು ಬೇಕಂದ್ರೆ ಮೊಸರು, ಅಚಾರ ಬೇಕಂದ್ರೆ ಅಚಾರ, ನೋಡ್ರಿ ನಿಮ್ಗೆ ಇಷ್ಟ. ಸೊ ನಮ್ದರೆ ಡಿನ್ನರ್, ಇವತ್ತಿಂದು ಡಿನ್ನರ್ ಪ್ಲೇಟ್ ರೀ ರೆಡಿ ಆಯಿತು. ಸೊ ಸುಮಿರು ನಿಮಗೆ ಇದು ವಿಡಿಯೋ ಇಷ್ಟ ಆಗಿತ್ತ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ಹೊಸಬ್ರು ನೋಡ್ತೀರಿ ನನ್ನ ವಿಡಿಯೋ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ಲರಿಗೆ ಶೇರ್ ಮಾಡಿರಿ. ಸೊ ಆಯಿತು, ಮುಂದಿನ ಬ್ಲಾಗ್ದೇ ಸಿಗ್ತೀನಂತ ಸಪೋರ್ಟ್ ಮಾಡಿರಿ. ಮುಂದಿನ ಬ್ಲಾಗ್ದೇ ಸಿಗ್ತೀನಂತ. ಬಾಯ್, ಶುಭರಾತ್ರಿ. ನಾ ಭೀ ಊಟ ಮಾಡ್ತೀನಿ, ನೀವು ಭೀ ಊಟ ಮಾಡಿರಿ. ಬಾಯ್.